ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ತರಕಾರಿ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ. ಬಿಸಿ ಇರುವಾಗಲೇ ತಿಂದರೆ ಉಪ್ಪಿಟ್ಟು ಇಷ್ಟಪಡಲ್ಲ ಅನ್ನೋರು ಇಷ್ಟಪಡ್ತಾರೆ. ಈ ರೀತಿ ಮಾಡಿದ್ರೆ ಒಂದು 10 ನಿಮಿಷದಲ್ಲೆಲ್ಲ ಉಪ್ಪಿಟ್ಟು ರೆಡಿ ಆಗುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 300 ಗ್ರಾಮ್ ರವೆ ಹಾಕ್ತಾಯಿದ್ದೀನಿ. 3ರಿಂದ 4 ಜನಕ್ಕಾಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು. ರವೆ ಎಷ್ಟು ಚೆನ್ನಾಗಿ ಹುರಿತೀವೋ ಉಪ್ಪಿಟ್ಟು ಅಷ್ಟೇ ಟೇಸ್ಟಾಗಿ ಬರುತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನಾವೇನು ಎಣ್ಣೆ ಎಲ್ಲ ಹಾಕಿರ್ತೀವಿ ಆ ಎಣ್ಣೆ ಎಲ್ಲ ಹೀರ್ಕೊಂಡು ನೋಡಿ ಎಲ್ಲ ಈ ಥರ ಬಿಡಿ ಬಿಡಿ ಆಗಬೇಕು ರವೆ. ಆಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದೇ ಬಾಣಲೆಗೆ ರವೆ ಹುರಿದಿದ್ದಾಗಿದೆ, ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ಸಾಸಿವೆ ನೋಡಿ, ಸಾಸಿವೆ ಚಿಟ್ಟಪಟ್ಟ ಅಂದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಅರ್ಧ ಸ್ಪೂನ್ ಹಾಕಿದ್ದೀನಿ. ಇಷ್ಟಪಡೋರು ಬೇಕಾದರೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಇದು ಫ್ರೈ ಆದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿ ಹಾಕಿದಷ್ಟು ಉಪ್ಪಿಟ್ಟು ತುಂಬ ರುಚಿ ಬರುತ್ತೆ. ನಾನಿಲ್ಲಿ 3 ಈರುಳ್ಳಿ ಹಾಕಿದ್ದೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ 2 ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಈಗ ಅದಕ್ಕೆ ಬೀನ್ಸು ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾರೆಟು ಬೀನ್ಸ್ ತರಕಾರಿಗಳೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆಲ್ಲ ಉಪ್ಪು ಹಿಡೀಲಿ ಅಂತ ಸ್ವಲ್ಪ ಹಾಕಿದ್ದೀನಿ. ಒಂದು ಟೊಮೊಟೊ ಏನು ಜಾಸ್ತಿ ಹಾಕೋದು ಬೇಡ, ತುಂಬ ಹುಳಿ ಅಂಶ ಬಂದ್ಬಿಡುತ್ತೆ. ಅದು ಉಪ್ಪಿಟ್ಟು ಫ್ಲೇವರೇ ಇದಾಗ್ಬಿಡುತ್ತೆ. ನಾನು ಒಂದು ಟೊಮೊಟೊ ಹಾಕಿದ್ದೀನಿ, ಚಿಕ್ಕ ಸೈಜು. ನೋಡಿ, ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಬೇಕು. ನೋಡಿ, ಇದಕ್ಕೆ ಬಿಸಿನೀರು ಹಾಕ್ತಾಯಿದ್ದೀನಿ ನಾನು. ಯಾವಾಗಲೂ ಅಷ್ಟೇ ಉಪ್ಪಿಟ್ಟಿಗೆ ಬಿಸಿ ನೀರು ಹಾಕಿದ್ರೇ ಅದು ಚೆನ್ನಾಗಿ ಬರುತ್ತೆ, ಬೇಗನೂ ಆಗುತ್ತೆ, ಚೆನ್ನಾಗೂ ಬರುತ್ತೆ ತಣ್ಣೀರು ಹಾಕೋದಕ್ಕಿಂತ. ಆಗಲೇ ಉಪ್ಪು ಹಾಕಿದ್ದೆ ನೋಡಿಕೊಂಡು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಮಗೆ ಸ್ವಲ್ಪ ತೆಳುವಿರಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತೆಳುವಾಗಿ ಬರುತ್ತೆ. ಕೆಲವರು ಸ್ವಲ್ಪ ಉದುರು ಇಷ್ಟಪಡ್ತಾರೆ. ನೋಡಿ, ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಟೇಸ್ಟ್ ನೋಡಿ. ಈಗ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಎಲ್ಲರೂ ಕೊನೆಯಲ್ಲಿ ಹಾಕ್ತಾರೆ. ಆಗ ಹಾಕೋದ್ರಿಂದ ಮಿಕ್ಸ್ ಮಾಡಬೇಕಾದ್ರೆ ಅದು ಅಷ್ಟೊಂದು ಚೆನ್ನಾಗಿ ಮಿಕ್ಸ್ ಆಗಲ್ಲ. ಈ ಥರ ನೀರಿಗೆ ಹಾಕಿದ್ರೆ ಈಕ್ವಲಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗುತ್ತೆ. ನೋಡಿ, ಈಗ ಕುದೀತಾ ಇದೆ ಚೆನ್ನಾಗಿ. ರವೆ ಹಾಕ್ತಾಯಿದ್ದೀನಿ. ರವೆ ಹಾಕಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಹಾಕಿದ್ರೆ ಚೆನ್ನಾಗಿದಾಗುತ್ತೆ. ತಿಳಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ತಟ್ಟೆ ಮುಚ್ಚಿ ಒಂದು 2ರಿಂದ 3 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ಅದೇ ಅರಳುತ್ತೆ ಚೆನ್ನಾಗಿ. ನೋಡಿ, ಆಗಿದೆ ಈಗ 2ರಿಂದ 3 ನಿಮಿಷ. ನೋಡಿ, ನೀರೆಲ್ಲ ಹೀರ್ಕೊಂಡು ತುಂಬ ನೋಡಿ ಉದ್ರು ತುಂಬ ಚೆನ್ನಾಗಿ ಬಂದಿದೆ. ಸಾಫ್ಟಾಗೂ ಆಗಲಿಲ್ಲ, ತೆಳುವಾಗಿ, ಮತ್ತು ಉದುರು ಇಲ್ಲ, ಮೀಡಿಯಮ್ಮಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ಒಂದು ಸರಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಇನ್ನೊಂದು 2 ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಅರಳುತ್ತೆ ಉಪ್ಪಿಟ್ಟು. ಅರಳಿದಾಗೆ ಅದು ರುಚಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಬಿಡಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ನೋಡಿ, ಆಯಿತು, 2 ನಿಮಿಷನೂ ಆಯಿತು. ನೋಡಿ, ಈಗ ಚೆನ್ನಾಗಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿದೆ. ಉಪ್ಪಿಟ್ಟು ಬೇಡ ಅನ್ನೋರು ತಿಂತಾರೆ ಈ ರೀತಿ ಮಾಡಿಕೊಟ್ರೆ. ಚೆನ್ನಾಗಾಗಿದೆ. ನಮಗೇನು ತಕ್ಷಣಕ್ಕೆ ಬೇಕು ಅಂದರೆ ಒಂದು 5ರಿಂದ 6 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಒಂದು ಸೈಡೆಲ್ಲ ನಾವು ಒಗ್ಗರಣೆಗೆ ಇಟ್ಕೊಂಡ್ರು ರವೆ ಹುರಿದು ಇಟ್ಕೊಂಡಿದ್ರೆ ಆಗೋಗುತ್ತೆ. ನೋಡಿ, ಚೆನ್ನಾಗಿ ಅರಳಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ.
ಮಕ್ಕಳೆಲ್ಲ ಉಪ್ಪಿಟ್ಟು ಬೇಡ ಅಂತಾರೆ, ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೊಸ್ದಾಗಿ ಏನಾದರೂ ಅಡುಗೆ ಕಲಿಯೋರೆಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.